ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ಕೂಡ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಈ ಒಂದು ಇಂಟರ್ವ್ಯೂ ವಿಡಿಯೋನ ಕೂಡ ನಾವು ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಮಿಸ್ ಶಾಂತಾ ವಿಶ್ವನಾಥನ್ ಹಾಗೆ ಉಷಾ ಸಲಗಾಮೆ ಅವರೊಂದಿಗೆ. ಶಾಂತಾ ಅವರು ಪ್ರೆಸಿಡೆಂಟ್ ಆಫ್ ಪಿಂಕ್ ಸ್ಯಾರಿ ಇಂಕ್ ಮತ್ತು ಉಷಾ ಅವರು ಎಪಿಡಿಮಿಯಾಲಜಿಸ್ಟ್, ಕ್ಯಾನ್ಸರ್ ಸರ್ವೈವರ್ ಹಾಗೆ ಜಾಯಿಂಟ್ ಸೆಕ್ರೆಟರಿ ಆಫ್ ಪಿಂಕ್ ಸ್ಯಾರಿ ಇಂಕ್. ಇವರಿಬ್ಬರು ಕ್ಯಾನ್ಸರ್ ಅವೇರ್ನೆಸ್, ಅರ್ಲಿ ಡಿಟೆಕ್ಷನ್ ಮತ್ತೆ ಹಲವಾರು ಕಮ್ಯುನಿಟಿ ಇನಿಷಿಯೇಟಿವ್ಗಳ ಮೂಲಕ ಸೌತ್ ಏಷ್ಯನ್ ಕಮ್ಯುನಿಟೀಸ್ಗೆ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಹೆಚ್ಚಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ಸೊ ಬನ್ನಿ, ಮೊದಲು ಅವ್ರನ್ನ ನಾವು ಅಪ್ಪು ಕನ್ನಡ ರೇಡಿಯೋಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಶಾಂತಾ ಮತ್ತೆ ಉಷಾ ಅವ್ರಿಗೆ, ನಿಮಗೆ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ನಮಗೂ ತುಂಬ ಖುಷಿ ಆಗುತ್ತೆ ನಿಮ್ಮ ರೇಡಿಯೋ ಸ್ಟೇಷನಲ್ಲಿ ಬರೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಲ್ಸೋ ಶಾಂತಾ ಅವರು ಬಂದಿರೋದು ಕೂಡ ತುಂಬಾ ಖುಷಿ ಆಗ್ತಿದೆ. ಶಾಂತಾ ಅವರೇ, ಆಕ್ಚುಲಿ ಆಲ್ಸೋ ಅಪ್ಪು ರೇಡಿಯೋ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಶಾಂತಾ ಅವರು ಕನ್ನಡನ ಅಷ್ಟೊಂದು ಫ್ಲೂಯೆಂಟ್ ಆಗಿ ಮಾತಾಡಕ್ ಬರಲ್ಲ. ಸೊ ಶಿ ಮೈಟ್ ಬಿ ಸ್ಪೀಕಿಂಗ್ ಇನ್ ಇಂಗ್ಲಿಷ್. ಸೊ ಎಕ್ಸ್ಕ್ಯೂಸ್ ಅವರ್ ಶಾಂತಾ ಮ್ಯಾಮ್. ಅಂಡ್ ಆಲ್ಸೋ ಉಷಾ ಅವರು ಕೂಡ ಮಾತಾಡ್ತಾರೆ ಈಗ. ಸೊ ಬನ್ನಿ, ಅವ್ರದ್ದು ನಾನೊಂದು ಶಾರ್ಟ್ ಇಂಟ್ರೊಡಕ್ಷನ್ ಮಾಡಿದೆ, ಕಿರುಪರಿಚಯ ಮಾಡಿದೆ. ಅವ್ರ ಮೂಲಕನೇ ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಶಾಂತಾ ಮತ್ತೆ ಉಷಾ ಅವರ, ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ನಮ್ಮ ಶ್ರೋತೃಗಳ ಹತ್ರ ಹಂಚ್ಕೊಳ್ಳಿ. ನಾನು ಉಷಾ ಸಲಗಾಮಿ ಅಂತ. ನಾನು ತುಂಬ ವರ್ಷದಿಂದ ಕ್ಯಾನ್ಸರ್ ರಿಸರ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಬ್ರೆಸ್ಟ್ ಕ್ಯಾನ್ಸರಲ್ಲಿ PhD ಮಾಡಿದ್ದೆ. ಬಟ್ PhD ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ನನಗೆ ಕ್ಯಾನ್ಸರ್ ಆಗೋಯ್ತು. ಸೊ ನನ್ನ ಕ್ಯಾನ್ಸರನ್ನು ಹೋರಾಡಿ ಸರಿ ಮಾಡಿಕೊಂಡು PhD ಮುಗಿಸಿ ಆಮೇಲೆ ಸ್ವಲ್ಪ ವರ್ಷ ಕೆಲಸ ಮಾಡಿ ಅದನ್ನು ಬಿಟ್ಟುಬಿಟ್ಟು ಈಗ ಬರೀ ಕಮ್ಯುನಿಟಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಪಿಂಕ್ ಸಾರಿ ಇಂಕ್ ಕಮಿಟಿಯಲ್ಲಿದ್ದೀನಿ. ಜೊತೆಗೆ ಕ್ಯಾನ್ಸರ್ ವಾಯ್ಸಸ್ ಅವರ ರೆಪ್ರೆಸೆಂಟೇಟಿವು, ಪ್ಲಸ್ ಆಸ್ಟ್ರೇಲಿಯನ್ ಸೆಂಟರ್ ಫಾರ್ ಕ್ಯಾನ್ಸರ್ ಇಕ್ವಿಟಿ, ಆಮೇಲೆ ಇನ್ನೊಂದು ಯಾವುದೋ ಒಂದಿದೆ ಮಕಾರಿ ಯೂನಿ ರಿಸರ್ಚ್ ಗ್ರೂಪು, ಆಮೇಲೆ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಆಸ್ಟ್ರೇಲಿಯಾ, ಇಂಥ ಹಲವಾರು ಆರ್ಗನೈಸೇಷನಲ್ಲಿ ಕಮಿಟಿಯಲ್ಲಿ ಪ್ಯಾನಲಲ್ಲಿ ಇದ್ದು ನಾನು ನಂದು ಎಕ್ಸ್ಪೀರಿಯನ್ಸ್ ಮತ್ತು ನಾಲೆಡ್ಜು ಶೇರ್ ಮಾಡ್ತೀನಿ. ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ, ಐ ವಾಸ್ ವರ್ಕಿಂಗ್ in Australia. I was teaching in India, but illi I was working for the government. And after several years, I always wanted to work with refugees and asylum seekers. So from the time I came here, I've always been working with the community in a voluntary capacity. So then I joined the Community Migrant Resource Center and worked with new migrants, refugees and asylum seekers. And I'm also part of another organization called Seva, and there's a women's wing called Saheli that I was part of and was heading, and we worked with the South Asian communities. But I've always wanted to work in the cancer space because I have been doing this even as a child. For one of our friends, friends had been impacted by cancer, so I've always had the urge to work in that space. Yes. More for support than even awareness. But so when that opportunity came up in 2014 for Saheli to be part of the Pink Sari project, which was started in 2014. It was led by New South Wales Multicultural Health Communication Service. They wanted to work with the community organizations, and Saheli was one of them. Saheli, which is the women's wing of Seva. So that Pink Sari project, if I can just tell you a little Definitely, that was my next question. Please tell us about your Pink Sari, how did this all started, how this idea came and everything. So the Pink Sari project was a 2-year project, mainly to raise awareness about breast screening in the Indian and Sri Lankan communities. Because the screening rates was much lower than the other called communities. So they wanted us to raise it. Cancer Institute funded that project. So then we were invited to work with the Multicultural Health Communication Service to engage with the community. So that 2-year project was a big success. So to sustain the momentum,
those who worked in that project were invited to form our own association, Wow. and that's how This Sari was formed. Wow, that's In an amazing story. In 2016. Wow, 2016 ಅಲ್ಲಿ it formed actually, ಹೌದು. the Pink Saree Incorporated. ಇದು Okay, that's amazing. 10 ವರ್ಷ ಆಗ್ತಾ ಇದೆ. ಈ ವರ್ಷ 10 years ಕಂಪ್ಲೀಟ್ ಮಾಡ್ತೀವಿ ನಾವು. Wow, that's amazing milestone actually. So that's a nice thing actually. So ನಾನು ಅದೇ ತಿಳ್ಕೊಳ್ಬೇಕು ಹೇಗೆ ಈ ಪಿಂಕ್ ಸ್ಯಾರಿ ಸ್ಟಾರ್ಟ್ ಆಯ್ತು ಅಂತ. So it started as a project actually. Yes. So then after it becomes successful, then you want to It's continue no this. longer a project. Yeah. And we work very closely with Cancer Institute, New yeah. South Wales. They have That's been- your separate not-for-profit organization. Yes, ಇವಾಗ yes. ನಿಮ್ದೆ. Yeah. It's a not-for-profit organization led by volunteers Yeah. of Indian South Asian. I mean, Yeah. sorry, of South Asian background. South Asian, Yes. especially like you target the South Asian communities to bring awareness on Yes, yes. cancer actually. Yes. So ಈ ಪಿಂಕ್ ಸ್ಯಾರಿ ಅಂತ ಅಂದ್ರೆ ಈ ನಮ್ಮ ಸ್ಯಾರಿ ಹಾಕೊಳ್ಳೋದಕ್ಕೆ ನಮ್ಮ ಸೌತ್ ಏಷ್ಯನ್ಸ್ ಎಲ್ಲ ನಾವು ಸ್ಯಾರಿ ಹಾಕ್ತಿವಿ ಅಂತ ಬಂದಿದ್ದ ಐಡಿಯಾ ಅದು. ಹೌದು Yeah, and pink represent women, so that's why the females. So that's why you have this pink saree concept. ಕರೆಕ್ಟ್. Actually, when the name came up for Pink Sari Project, Yeah. which was not then an association, it was a project, Okay. we were asked what would work well. Okay. Would Pink Sari be a good title? Okay. ಸೊ ನಮ್ಮ ಲೇಡೀಸ್ ಎಲ್ರಿಗೂ ಸಾರಿ ಸೀರೆ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ. ಪಿಂಕ್ ಸಾರಿ ಅಂದ್ರೆ ಅವ್ರೇನೋ ಮಾರ್ತಾ ಇದ್ದಾರೆ ಸಾರಿ ಅಂತ ಅಂತ ಹೋಗಿ ನೋಡ್ತಾರಲ್ಲ, ಅದಕ್ಕೆ we thought that would be a good name. And also pink ribbon doesn't resonate with our communities. Yes, that's The why you have saree this does. saree. Yes. Especially South ಹೌದು, Asian ಹೌದು. Very true. communities ಗೆ. So amazing. ನೀವು ಹೇಗೆ ಇದು ಸ್ಟಾರ್ಟ್ ಆಯ್ತು ಅಂತೆಲ್ಲ ಹೇಳಿದ್ರಿ. ಸೊ ಉಷಾ ಅವರೇ, ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದು ಈ ಪಿಂಕ್ ಸ್ಯಾರಿ ಇಲ್ಲಿ? ನನ್ನ ಇನ್ವಾಲ್ವ್ಮೆಂಟ್ ಪಿಂಕ್ ಸಾರಿಲಿ ಮೋರ್ ರೀಸೆಂಟ್. ನಾನು 2021 ಇಂದ ಇನ್ವಾಲ್ವ್ ಆಗಿದ್ದೀನಿ. Okay. ಸೊ 4-5 ವರ್ಷ ಆಗ್ತಾ ಇದೆ. Okay. ನನ್ನ ಒಂದು ಫಂಕ್ಷನಲ್ಲಿ ಶಾಂತ ಅವ್ರು ನೋಡಿಬಿಟ್ಟು ನಂದು ಲೈಫ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನನ್ನ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಎಲ್ಲ ತಿಳ್ಕೊಂಡ್ಮೇಲೆ, ಉಷಾ ನೀನು ಬರಲೇಬೇಕು, ನೀನು ನಮ್ಮ ಟೀಮಿಗೆ ಪಾರ್ಟ್ ಆಗಬೇಕು ಅಂತ ಹೇಳಿ ಇನಿಷಿಯಲಿ ಅಡ್ವೈಸರ್ ಆಗಿದ್ದೆ. ಆಮೇಲೆ ನನಗೆ ಬರೀ ಅಡ್ವೈಸ್ ಇಲ್ಲ, ಕೆಲಸನೂ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೆ. ಸೊ ಹಾಗೆ ನಿಮ್ದು ಒಂದು ಜರ್ನಿ Correct. 2021 ಇಂದ ಶುರು ಸ್ಟಾರ್ಟ್ ಆಯ್ತು. ಆಯ್ತು. ಸೊ ದಟ್ಸ್ ಸೋ ಅಮೇಸಿಂಗ್ ನಿಮ್ಮ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು. ಸೊ ಪಿಂಕ್ ಸ್ಯಾರಿ ಅವರ ಮೇನ್ ಮಿಷನ್ ಏನಂತಂದ್ರೆ ಈ ಕ್ಯಾನ್ಸರ್ ಅವೇರ್ನೆಸ್. ಅದು ಎಸ್ಪೆಷಲಿ ನಿಮ್ಮ ಒಂದು ಫೋಕಸ್ ಸೌತ್ ಏಷ್ಯನ್ ಕಮ್ಯುನಿಟೀಸ್ಗೆ ಕೊಡ್ತಾ ಇದ್ದೀರಾ. ಸೊ ಅದ್ರ ಜೊತೆ ಅರ್ಲಿ ಡಿಟೆಕ್ಷನ್ ನೀವು ಮಾಡೋದು ಕ್ಯಾನ್ಸರು, ಹಾಗೆ ನಿಮ್ದ್ರಲ್ಲಿ ಒಂದು ವಾಲಂಟೀರ್ಸ್, ಅಡ್ವೈಸರಿ ಮೆಂಬರ್ಸ್. ಸೊ ಈ ತರ ಒಂದು ಹಲವಾರು ಕಮ್ಯುನಿಟಿ ಇನಿಷಿಯೇಟಿವ್ಸ್ ನ ತಗೊಂಡು ಸೊ ನಿಮ್ಮ ಒಂದು ಪಿಂಕ್ ಸ್ಯಾರಿ ಬ್ರಿಂಗಿಂಗ್ ಅವೇರ್ನೆಸ್. ಸೊ ಈ ಒಂದು ಪಿಂಕ್ ಸ್ಯಾರಿ ಬಗ್ಗೆ ನಾವು ಮಿಷನ್ ಬಗ್ಗೆ ಎಲ್ಲ ಈಗ ಒಂದು ಮಾತಾಡೋದು. ಸೊ ನಿಮ್ಮ ಮೇನ್ ಏನು ಒಂದು ಬ್ರೆಸ್ಟ್ ಕ್ಯಾನ್ಸರು, ಸರ್ವಿಕಲ್ ಕ್ಯಾನ್ಸರು, ಸೊ ಇದ್ರ ಬಗ್ಗೆನ ಯಾವ ಥರ ಅದ್ರ ಬಗ್ಗೆನೂ ಕೂಡ ಎಲ್ಲ ಹೇಳಿ. ಅದು ಏನಾಗುತ್ತೆ ಅಂದರೆ, ಈಗ ಪ್ರಿವೆನ್ಷನ್ ಅಂದರೆ ಆಸ್ಟ್ರೇಲಿಯನ್ ಗೌರ್ಮೆಂಟಿಂದ ಫ್ರೀ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆ. ಆ ಫ್ರೀ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ಕ್ಯಾನ್ಸರ್ ಬರೋಕ್ಕೆ ಮುಂಚೆನೇ ಅವರು ಪತ್ತೆ ಮಾಡ್ಬೋದು. ಅರ್ಲಿ ಪ್ರಿವೆನ್ಷನ್, ಅರ್ಲಿ ಡಿಟೆಕ್ಷನ್, and that saves lives because that can prevent from a very dangerous disease. ಆ ಥರ ಇರೋದು ಬರೀ ಬ್ರೆಸ್ಟ್ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್ ಆ್ಯಂಡ್ ಬೌಲ್ ಕ್ಯಾನ್ಸರ್, ಈ ಮೂರಕ್ಕಿದೆ. ಈಗ ಇತ್ತೀಚೆಗೆ ಗೌರ್ಮೆಂಟು ಲಂಗ್ ಕ್ಯಾನ್ಸರ್ಗೂ ಸ್ಕ್ರೀನಿಂಗ್ ತರ್ತಾ ಇದೆ. ಬಟ್ ಅದು ಬರೀ ಸ್ಮೋಕರ್ಸಿಗೆ ಮಾತ್ರ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಫಂಡಿಂಗ್ ಇಶ್ಯೂಸಿಂದ. ಬಟ್ ಈ ಥರದ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇರೋದ್ರಿಂದ ನಾವು ವೆನ್ ಇಟ್ ಕಮ್ಸ್ ಟು ಪ್ರಿವೆನ್ಷನ್, ನಾವು ಈ ಕ್ಯಾನ್ಸರ್ಸ್ ಮೇಲೆ ತುಂಬ ಫೋಕಸ್ ಮಾಡ್ತೀವಿ. ಜನರಲ್ ಪ್ರಿವೆನ್ಷನ್ ಅಂದರೆ ಈಗ ಸ್ಕಿನ್ ಕ್ಯಾನ್ಸರಿಗೆ ಸನ್ ಎಕ್ಸ್ಪೋಜರು, ಬೇರೆ ರಿಸ್ಕ್ ಫ್ಯಾಕ್ಟರ್ಸು, ಅದ್ರ ಬಗ್ಗೆನೂ ಮಾತಾಡ್ತೀವಿ. ಸ್ಕ್ರೀನಿಂಗ್ ಬಂದಾಗ ಈ 4 ಮಾತ್ರ ಮಾತಾಡೋದು. ಬಟ್ ಸಪೋರ್ಟ್ ಕೊಟ್ಟಾಗ, ಇನ್ನೊಂದು ಮಾಡಿದಾಗ ನಾವು ಎಲ್ಲ ಕ್ಯಾನ್ಸರ್ಸ್ಗೂ ಸಪೋರ್ಟ್ ಕೊಡ್ತೀವಿ. ನಾವು ಏನು ಜನರಲ್ ಎಲ್ಲ ಟೈಪ್ ಕ್ಯಾನ್ಸರ್ ಆದವ್ರಿಗೆ, ಅವ್ರ ಫ್ಯಾಮಿಲೀಸ್ಗೆ, ಅವ್ರ ಫ್ರೆಂಡ್ಸಿಗೆ, ಕೇರರ್ಸ್ಗೆ, ಯಾರಿಗೆ ಸಪೋರ್ಟ್ ಬೇಕಾದರೂ ನಾವು ಆವಾಗ ಈ ಕ್ಯಾನ್ಸರ್ ಆ ಕ್ಯಾನ್ಸರ್ ಅಂತಲ್ಲ, ಎಲ್ಲ ಕ್ಯಾನ್ಸರ್ಗೂ ಸಪೋರ್ಟ್ ಮಾಡ್ತೀರಾ. ಸೊ ಈ ಕ್ಯಾನ್ಸರ್ ಹೇಗೆ ಬರುತ್ತೆ? ಲೈಕ್ ಏನಾದ್ರು ರೀಸನ್ಸ್ ಇರುತ್ತಾ? ಏನು ಫುಡ್ ಮೇಲೆನಾ, ಅದು ಯಾವ ರೀತಿ ಸ್ಟ್ರೆಸ್, ಹೇಗೆ ಈ ಒಂದು ಕ್ಯಾನ್ಸರ್ ಬರುತ್ತೆ ಅಂತ ಅದ್ರ ಬಗ್ಗೆನೂ ಶೇರ್ ಮಾಡಿ. ಆ್ಯಕ್ಚುಲಿ ಅದು ಹೇಗೆ ಅಂದರೆ, ತುಂಬ ಸಿಂಪಲ್ಲಾಗಿ ಒಂದು ರೀಸನ್ ಇದ್ದರೆ ಇಷ್ಟೊತ್ತಿಗೆ ಔಷಧಿ ಕಂಡುಹಿಡಿದ್ಬಿಡ್ತಾ ಇದ್ರು.
ಆ ಥರ ಇಲ್ಲ, ಇದು ತುಂಬ ಕಾಂಪ್ಲಿಕೇಟೆಡ್ ಡಿಸೀಸು. ಆ್ಯಂಡ್ ಈ ಕ್ಯಾನ್ಸರ್ ಅನ್ನೋ ವರ್ಡಲ್ಲಿ ಒಂದು 300 ಟೈಪ್ಸ್ ಆಫ್ ಡಿಸೀಸಸ್ ಇನ್ಕ್ಲೂಡೆಡ್. ಸೊ ನೋ ಕ್ಯಾನ್ಸರ್ ಇಸ್ ಸಿಮಿಲರ್ ಟು ಅನದರ್ ಒನ್, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಆ್ಯಂಡ್ ಅದು ಒಬ್ಬರ ದೇಹಕ್ಕೆ ಏನು ಮಾಡುತ್ತೆ, ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ಆ ಪರ್ಸನ್ ಮೇಲೂ ಡಿಪೆಂಡೆಂಟು. ಅವ್ರ ಇಮ್ಯುನಿಟಿ ಹೆಂಗಿದೆ, ಅವ್ರ ಹೆಲ್ತ್ ಹೆಂಗಿದೆ, ಅದ್ರ ಮೇಲೆ ಆ ಕ್ಯಾನ್ಸರ್ದು ಎಫೆಕ್ಟ್ ಎಷ್ಟಿರುತ್ತೆ ಅದೆಲ್ಲ ಇದೆ. ಸೊ ಅದು ತುಂಬ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಅದು ರಿಸರ್ಚ್ ಮಾಡೋದು, ಅದಕ್ಕೆ ಔಷಧಿ ಮಾಡೋದೇ ಒಂದು ದೊಡ್ಡ ಇಂಡಸ್ಟ್ರಿ. ಆಲ್ ಓವರ್ ದ ವರ್ಲ್ಡ್ ಥೌಸಂಡ್ಸ್ ಆಫ್ ಪೀಪಲ್, ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಎಂಪ್ಲಾಯ್ಡ್ ಇನ್ ಕ್ಯಾನ್ಸರ್ ರಿಸರ್ಚ್, ಕ್ಯಾನ್ಸರ್ ಡಿಟೆಕ್ಷನ್. ಜೊತೆಗೆ ಏನಾಗ್ತಾ ಇದೆ ಅಂದರೆ ನಮ್ಮ ಎನ್ವೈರ್ಮೆಂಟು, ನಮ್ಮ ಲೈಫ್ ಸ್ಟೈಲು ಹೆಂಗೆ ಕೆಡ್ತಾ ಇದೆ ಅಂದರೆ ಜಾಸ್ತಿ ಜನಕ್ಕೆ ಕ್ಯಾನ್ಸರ್ ಆಗ್ತಾ ಇದೆ. ಈಗ ಕ್ಯಾನ್ಸರ್ ಕಾಮನ್ ಆಗೋಗಿದೆ, ಮುಂಚೆ ತರ ಇಲ್ಲ, ಈಗ ಇಲ್ಲ, ತುಂಬ ಕಾಮನ್ ಆಗಿಬಿಟ್ಟಿದೆ. ಮುಂಚೆ ಡಯಾಬಿಟೀಸ್ ಅಂತ ಇದ್ರು, ಈಗ ಕ್ಯಾನ್ಸರ್ ಅದೇ ಥರ ಆಗಿಬಿಟ್ಟಿದೆ. ಅದರಿಂದ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಬಟ್ ಜೊತೆಗೆ ಡಯಾಗ್ನೋಸಿಸ್, ಟ್ರೀಟ್ಮೆಂಟ್ ಅದನ್ನು ಇಂಪ್ರೂವ್ ಆಗ್ತಾ ಇದೆ. ಒಂದು ಕಾಲದಲ್ಲಿ ಕ್ಯಾನ್ಸರ್ ಅಂದರೆ ಅಯ್ಯೋ ಇವ್ರು ಹೋಗೇ ಬಿಡ್ತಾರೆ ಅಂತ ಇದ್ರು, ಆ ಥರ ಇಲ್ಲ. ಟ್ರೀಟ್ಮೆಂಟ್ ಕೂಡ ಇರ್ತಾರೆ. ಆಮೇಲೆ ಕ್ಯಾನ್ಸರ್ ಅಷ್ಟೇ ತುಂಬಾ ಒಂದು ಮಾರಕ, ಯಾಕಂದ್ರೆ ಗೊತ್ತೇ ಆಗಲ್ಲ ನಮ್ಗೆ ಇದೆ ಕ್ಯಾನ್ಸರ್ ಅಂತ. ಸೋ ನಾರ್ಮಲ್, ರೈಟ್? Until you come to the final stage, people will find out, unless that you mentioned some that cancers. Yeah, like screening ಇವಾಗೆಲ್ಲ ಬಂದಿದೆ available, but still ಗೊತ್ತಾಗಲ್ಲ. Lot of people get diagnosed in very late stage. ಅದೇ ಲೇಟ್ ಸ್ಟೇಜ್ ತನಕ ಗೊತ್ತಾಗದೇ ಇಲ್ಲ ಆಕ್ಚುಲಿ. ಸೊ ನೀವು ಹೇಳ್ದಂಗೆ ಈ ಸರ್ವಿಕಲ್, ಈ ಬೌಲ್ ಕ್ಯಾನ್ಸರ್, ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ಗೆಲ್ಲ ಈಗ ಒಂದು ಸ್ಕ್ರೀನಿಂಗ್ ಅವೈಲಬಿಲಿಟಿ ಅಂಡ್ ಗವರ್ಮೆಂಟ್ ಫ್ರೀ ಸ್ಕ್ರೀನಿಂಗ್ ಕೊಡುತ್ತೆ. ಅದು ಫ್ರೀ ಆಗಿ ಕೊಡುತ್ತೆ. ಸೊ ನಾವು ಅದನ್ನ ನಮ್ಮ ಕಮ್ಯುನಿಟಿ ಮೆಂಬರ್ಸ್ಗೆಲ್ಲ ತಿಳಿಸಿ ಅವ್ರಿಗೊಂದು ಉತ್ಸಾಹ ಕೊಡಿಸ್ತೀವಿ, ಪ್ರೇರಣೆ ಕೊಡ್ತೀವಿ, ಹೋಗಿ ಮಾಡಿಸ್ಕೊಳ್ಳಿ, ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ಇದೇನೋ ಒಂದು ಏಜ್ ಇರುತ್ತಾ ಈ ಸ್ಕ್ರೀನಿಂಗ್ಗೆಲ್ಲ? ಈ ಒಂದು ಸ್ಪೆಸಿಫಿಕ್ ಏಜ್ ಅಲ್ಲಿ ಮಾಡಬೇಕು ಅಂತ ನೀವು? ಬ್ರೆಸ್ಟ್ ಸ್ಕ್ರೀನಿಂಗ್ 50 to 74. ಓಕೆ. ಅದೇ ಸೇಮ್ ಸರ್ವಿಕಲ್ ಸ್ಕ್ರೀನಿಂಗ್ 25 ಇಯರ್ಸ್ ಇಂದ. ಓಕೆ, 25 ಹೌದು. ಮತ್ತೆ ಬಾಲ್ ಸ್ಕ್ರೀನಿಂಗ್ಗೆ 50 to 75, ಆದ್ರೆ ಇವಾಗ 45 ಸ್ಟಾರ್ಟ್. ಅಂದ್ರೆ ಅವ್ರಿಗೆ ಒಂದು GP ನ ಅಪ್ರೋಚ್ ಮಾಡಿದಾಗ, ಸೊ ಇಫ್ ದೇ ಸೇ ಲೈಕ್ ಐ ವಾಂಟ್ ಟು ಹ್ಯಾವ್ ಎ ಸ್ಕ್ರೀನಿಂಗ್ ಅಂದಾಗ ಡಾಕ್ಟರ್ಗೆ ಗೊತ್ತಾಗುತ್ತೆ ಯಾವ ಏಜು, ಯಾವ ತರ ಫ್ರೀ ಸ್ಕ್ರೀನಿಂಗ್ ಎಲ್ಲ ಇರುತ್ತೆ ಅಂತ. ಸೊ ದ ಡಾಕ್ಟರ್ ವಿಲ್ ಅಡ್ವೈಸ್. ಎಸ್ ಅಂಡ್ ಬೌಲ್ ಸ್ಕ್ರೀನಿಂಗ್ ಎಲ್ಲ ಮನೆಗೆ ಆಟೋಮ್ಯಾಟಿಕ್ ಆಗಿ ಟೆಸ್ಟಿಂಗ್ ಕಿಟ್ ಬಂದ್ಬಿಡುತ್ತೆ. 45th ಬರ್ತ್ಡೇಗೆ, 50th ಬರ್ತ್ಡೇ ಬರುತ್ತೆ. 50th ಬರ್ತ್ಡೇಗೆ ಬರ್ತ್ಡೇ ಆದ ತಕ್ಷಣ ನಿಮ್ಗೆ ಗಿಫ್ಟ್ ಬರುತ್ತೆ. ರಿಗಾರ್ಡ್ಲೆಸ್ ವುಮೆನ್ಸ್ ಮೆನ್ಸ್ ಹತ್ರ ಎಲ್ಲ ಎಲ್ಲರಿಗೂ ಬರುತ್ತೆ ಗಿಫ್ಟ್. ನಾವೆಲ್ಲ ಏನ್ ಮಾಡ್ತೀವಿ, ಡ್ರಾರ್ ಒಳಗಡೆ ಹಾಕ್ಬಿಡ್ತೀವಿ. ಹೌದು, ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಬಿನ್ನಿಗೆ ಹಾಕ್ತೀರಾ. ಸೊ ಗೌರ್ಮೆಂಟ್ ಕಳಿಸುತ್ತೆ, ನೀವು 50 ಆಗ್ತಿದ್ದಂಗೆ ನಿಮ್ಗೆ ಬರುತ್ತೆ ಅದು. ಆಕ್ಚುಲಿ ಸೋ ಫಾರ್ಚುನೇಟ್ ಇಲ್ಲ, ಫ್ರೀ ಸ್ಕ್ರೀನಿಂಗ್ ಇದೆ ಅಲ್ಲ ನಮ್ ಇಂಡಿಯಾಲೆಲ್ಲ ಆ ಥರ ಇಲ್ಲ. ಮತ್ತು ನಾನೇನು ಹೇಳ್ತೀನಿ ಅಂದರೆ, ಎಷ್ಟೋ ಕ್ಯಾನ್ಸರ್ಸ್ಗೆ ಅರ್ಲಿ ಡಿಟೆಕ್ಷನ್ ಇಲ್ಲ. ಇಲ್ಲಿ ಸ್ಕ್ರೀನಿಂಗ್ ಇದೆ. ಹೌದು, ವೈ ನಾಟ್ ಗೋ ಅಂಡ್ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಆಕ್ಚುಲಿ ಅಂತ ಗಿವಿಂಗ್ ದ ಫ್ರೀ ಸರ್ವಿಸಸ್. ಅಂಡ್ ಅರ್ಲಿ ಡಿಟೆಕ್ಷನ್ ಇಸ್ ಸೋ ಇಂಪಾರ್ಟೆಂಟ್. ಮೊದಲೇ ಅವರು ಡಿಟೆಕ್ಟ್ ಮಾಡಿದ್ರೆ the chances of survival are so high. ಹೌದು, ಅದಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿದ್ರಲ್ಲ. ಸೊ ಅದ್ ಮುಂಚೆನೆ ಎಲ್ಲ ಡಿಟೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಪ್ರಿವೆಂಟ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಆಕ್ಚುಲಿ. ಸೊ ತುಂಬಾ ಚೆನ್ನಾಗೆಲ್ಲ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಆಕ್ಚುಲಿ. ಸೊ ಶಾಂತ ಅವರೇ, ನೀವೊಂದು ಪ್ರೆಸಿಡೆಂಟ್ ಆಗಿ ಪಿಂಕ್ ಸ್ಯಾರಿಯಲ್ಲಿ ನೀವು ಸೇವೆನ ಸಲ್ಲಿಸ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಲೀಡರ್ಶಿಪ್ ಅಲ್ಲಿ ಈ ಒಂದು ಕ್ಯಾನ್ಸರ್ ಸ್ಟಿಗ್ಮಾ ಅವೇರ್ನೆಸ್ ತರುವಲ್ಲಿ ಹೇಗೆ ನೀವೊಂದು ಕೆಲಸ ಮಾಡ್ತಾ ಇದ್ದೀರಾ ಆಕ್ಚುಲಿ? ಸೊ ದೇರ್ ಇಸ್ ಸ್ಟಿಗ್ಮಾ ಅಂಡ್ ಕ್ಯಾನ್ಸರ್ ಆಸ್ ವೆಲ್. ಕೆಲವರಿಗೆ ಕ್ಯಾನ್ಸರ್ ಅಂದ್ರೆ ಹತ್ರ ಹೋಗ್ಬಾರ್ದು, ಆಮೇಲೆ ದೇರ್ ಆರ್ ಲಾಟ್ ಆಫ್ ಸ್ಟಿಗ್ಮಾಸ್ ಅರೌಂಡ್ ಲೈಕ್ ವಾಟ್. ಅದ್ರ ಬಗ್ಗೆ ನಿಮ್ಮ ಒಂದು ಲೀಡರ್ಶಿಪ್ ಅಲ್ಲಿ ಹೇಗೆ ನೀವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀರಾ? See, our mission is very simple, but very powerful. Okay. So ನಾವು ಏನು ಮಾಡ್ತೀವಿ ಅಂದರೆ, we try to reduce incidence of cancer by raising awareness. Okay. We raise awareness about cancer. And how do? We raise awareness, and we also support people impacted by cancer. And we do this with compassion, yes, and cultural sensitivity, yes, and also with that sense of community connection. How? So
the more we speak about cancer, and itra survivors alla band our stories share ಮಾಡ್ತಾರಲ್ಲ, all of that helps. So what are we trying to do? We're trying to break that stigma, and break the silence. Okay. Silence ಇದೆಲ್ಲ, people don't speak about it. ಹೌದು, ಕೆಲವರಿಗೆ ಹೇಳ್ಕೊಳ್ಳೋದು ಇಲ್ಲ, ಜನ ಹೇಗೆ ನಮ್ಮನ್ನ ನೋಡ್ತಾರೋ ಅನ್ನೋದು, ಹೇಗೆ ಸೊಸೈಟಿ ನಮ್ಮನ್ನ ಅಕ್ಸೆಪ್ಟ್ ಮಾಡುತ್ತೆ ಅನ್ನೋದು ಫಸ್ಟ್ ಅವ್ರಿಗೆ ಅದು ಬರುತ್ತೆ ಅಲ್ವಾ ಆಕ್ಚುಲಿ. So we have information sessions, we run information sessions. We're not just sharing information, we're also building trust when we do that. Yes. So ಅವಾಗ ನಾವು ನಮ್ಮ ಓನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರೆ it gives them also courage ಅಲ್ಲ. ಆಮೇಲೆ ಕನೆಕ್ಟ್ ಆಗ್ತಾರೆ ಜನಗಳು. when you tell your own story, people connect, and the more people speak, the better we can do. Yes. And we do this also through religious institutions. Now Gurudwara nalla ನಾವು ಹೋಗಿ we have promoted screening. Yeah. And the good thing is they have come to us, people from associated with the Gurudwaras have actually approached Pinsari and requested us to do the session, and that is success. Wow. You know, when they come to us. Yes. So that's one of the things. And the other, and when they speak to people who speak their language, yes, when their story is heard and we can relate to them, we understand the cultural nuance. Then I think the chances of them speaking up is much more. ಹೌದು ಕರೆಕ್ಟ್. ಅದು ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ಒಂದು ಅವ್ರದೇ ಆದ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವೆಲ್ಲ ಮಾತಾಡಿದಾಗ ಅವ್ರದೇ ಒಂದು ಕಮ್ಯುನಿಟಿಗೆ ನೀವು ಒಂದು ಕನೆಕ್ಟ್ ಆಗ್ಬಿಟ್ರೆ ದೇ ಮೋರ್ ಓಪನ್ ಅಬೌಟ್. ಅಂಡ್ ಅವ್ರಿಗೆ ಇನ್ನೊಂದು 4 ಜನ ಸರ್ವೈವರ್ಸ್, ಇಫ್ ದೇ ಕಮ್ ಫಾರ್ವರ್ಡ್ ಟು ಶೇರ್ ದ ಸ್ಟೋರೀಸ್, ದೆನ್ ದೇ ಆರ್ ಹ್ಯಾಪಿ ಟು ಶೇರ್ ದೇರ್ ಸ್ಟೋರಿ ಟು. They have shared, then I tell about my ಶುರುನಲ್ಲಿ I can share my experience. ಅಷ್ಟು ಜನ ಶೇರ್ ಮಾಡ್ತಾ ಇರಲಿಲ್ಲ. ಇವಾಗ more and more people are sharing. They're coming out in the open and they're sharing. ಹೌದು. And I think that ripple effect, you know, where one person tells someone else. ಅದಕ್ಕೆ ನಮ್ಗೆ ಯಾರಾದರೂ ಬಂದು ನಮ್ಮ ಹತ್ರ ಹೇಳಿದರೆ, ನಿಮ್ಮ ಸೆಷನ್ ಬಂದಮೇಲೆ ನಾನು ಹೋಗಿ ಮ್ಯಾಮೋಗ್ರಾಮ್ ಮಾಡಿದ್ದೀನಿ ಅಂತ ಹೇಳಿದರೆ ನಮಗೆಲ್ಲ ಅಷ್ಟೊಂದು ಖುಷಿ ಆಗುತ್ತೆ, you know, that it has worked. Yeah, like the work that you're doing, it's touching people. Yes. So and it's making them take some action. So I think the more we speak about it, even those of us who can speak about it must speak about it. Yes. Allah. So and I think through different organizations, community organizations, mainly ನಾನೇನು ಹೇಳ್ತೀನಿ ಅಂದರೆ, ನಾವು ಡಿನ್ನರ್ ಪಾರ್ಟಿಗೆಲ್ಲ ಹೋಗ್ತೀವಲ್ಲ, we're talking about saris and jewelry and this and that, especially ladies. So we want people to take charge of their health, make health their priority. That is so important. Don't wait for something to happen. Be proactive, understand all the risks. Like Usha ಹೇಳಿದ ಹಾಗೆ. But Usha, you may want to add. So ಹೇಳಿ ನೀವು, ಲೈಕ್ ಅಂದ್ರೆ ಹಾಗೆ ಪಿಂಕ್ ಸ್ಯಾರಿ ಎಷ್ಟೊಂದು ಪ್ರೋಗ್ರಾಮ್ಸ್ಗಳನ್ನ ಕೂಡ ಹಮ್ಮಿಕೊಳ್ಳುತ್ತೆ ಆ್ಯಕ್ಚುಲಿ. ಸೊ ಹುಷಾರ್ ಅದ್ರ ಬಗ್ಗೆನೂ ಕೂಡ ಶೇರ್ ಮಾಡಿ ಆ್ಯಕ್ಚುಲಿ. ಸೊ ಜನಗಳಿಗೆ ಐ ನೋ ದಿಸ್ ಇಸ್ ಬ್ರಿಂಗಿಂಗ್ ಅವೇರ್ನೆಸ್ ಎಲ್ಲ ನೀವು ಕೊಡ್ತೀರಾ ಆ್ಯಕ್ಚುಲಿ. ಸೊ ಏನೇನು ಪ್ರೋಗ್ರಾಮ್ಸ್ ರನ್ ಮಾಡುತ್ತೆ, ಹೇಗೆ ಜನಗಳು ಅದರ ಒಂದು ಮೇಕ್ ಯೂಸ್ ಮಾಡ್ಕೋಬೋದು, ಅದ್ರ ಬಗ್ಗೆನೂ ಹೇಳಿ ಹುಷಾರ್. ನಾವು ಬೇರೆ ಗ್ರಾಂಟಿಗೆ ಅಪ್ಲೈ ಮಾಡ್ತೀವಿ, ಕಮ್ಯುನಿಟಿ ಗ್ರಾಂಟ್ಸಿಗೆ, ಮೇನ್ಲಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟಿಂದ. ಆ ಗ್ರಾಂಟ್ ದುಡ್ಡನ್ನು ಯೂಸ್ ಮಾಡ್ಕೊಂಡು ನಾವು ಈ ಪ್ರೋಗ್ರಾಮ್ಸ್ ಮಾಡ್ತೀವಿ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅವರ್ ಪ್ರೋಗ್ರಾಮ್ಸ್ ಆರ್ ಫ್ರೀ. ಆಸ್ ಲಾಂಗ್ ಆಸ್ ವಿ ಹ್ಯಾವ್ ಗ್ರಾಂಟ್ ಫಂಡಿಂಗ್, ವಿ ಪ್ರೊವೈಡ್ ಫ್ರೀ ಪ್ರೋಗ್ರಾಮ್. ಆ್ಯಂಡ್ ದ ಪ್ರೋಗ್ರಾಮ್ಸ್ ಇನ್ವಾಲ್ವ್ ಅ ಲಾಟ್ ಆಫ್ ವರ್ಕ್. ಒಂದು ಪ್ರೋಗ್ರಾಮ್ ಮಾಡೋದು ಒಂದು ಸಣ್ಣ ಮದುವೆ ಮಾಡ್ದಂಗೆ. ಯಾಕಂದರೆ ಹಾಲ್ ಬುಕ್ ಮಾಡೋದ್ರಿಂದ, ಆಡಿಯೋ ವಿಡಿಯೋಯಿಂದ, ವಿಡಿಯೋಗ್ರಾಫರ್ಸಿಂದ, ಸ್ಪೀಕರ್ಸು, ಗಿಫ್ಟ್ಸು, ಕೇಟ್ರಿಂಗು, ಮ್ಯೂಸಿಕ್ಕು, ಸೌಂಡ್ ಸಿಸ್ಟಮು, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಆರ್ಗನೈಸ್ಡ್. ಆ್ಯಂಡ್ ದೆನ್ ಮದುವೆಗೆ ಅಂದರೆ ಎಲ್ಲರೂ ಬರ್ತಾರೆ, ಈ ಥರ ಪ್ರೋಗ್ರಾಮಿಗೆ ಎಲ್ಲರೂ ಕರಿಬೇಕು. ಆ್ಯಂಡ್ ವಿ ಮಸ್ಟ್ ಗೆಟ್ ಪೀಪಲ್ ಟು ಕಮ್ ಆ್ಯಂಡ್ ಅಟೆಂಡ್. ಆವಾಗಲೇ ನಮ್ಮ ಪ್ರೋಗ್ರಾಮ್ ಸಕ್ಸಸ್ಸು. ಸೊ ನಾವು ಈ ಥರದ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಏನಾರು ಒಂದು ಥೀಮ್ ಇಟ್ಕೋತೀವಿ. ಒಂದ್ಸಲಿ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಥೀಮು, ಒಂದ್ಸಲಿ ಕ್ಯಾನ್ಸರಿಂದ ಅಫೆಕ್ಟ್ ಆದವ್ರಿಗೆ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸೇಷನ್, ಸರ್ವೈವರ್ಸ್ಗೆ ಹೌ ಟು ಲಿವ್ ಲೈಫ್ ಆಫ್ಟರ್ ಕ್ಯಾನ್ಸರ್ ಡಯಾಗ್ನೋಸಿಸ್, ಸ್ಕ್ರೀನಿಂಗ್ ಬಗ್ಗೆ, ಬ್ರೆಸ್ಟ್ ಸ್ಕ್ರೀನಿಂಗ್, ಸರ್ವಿಕಲ್ ಸ್ಕ್ರೀನಿಂಗ್, ಬೌಲ್ ಸ್ಕ್ರೀನಿಂಗ್ ಬಗ್ಗೆ, ಆ ಥರ ಮೆಂಟಲ್ ಹೆಲ್ತ್ ಬಗ್ಗೆ, ಆಮೇಲೆ ಅವ್ರ ಕೇರರ್ಸು, ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ, ಹೀಗೊಂದು ಥೀಮ್ ತಗೊಂಡು
ಆ ಥೀಮ್ಗೆ ಕನೆಕ್ಟೆಡ್ ಒಂದಿಷ್ಟು ಜನ ಮಾತಾಡೋಕ್ಕೆ ಕರಿತೀವಿ, ಇನ್ಫಾರ್ಮೇಷನ್ ಶೇರ್ ಮಾಡ್ತಾರೆ ಎಕ್ಸ್ಪರ್ಟ್ಸು. ಆ್ಯಂಡ್ ಯೂಶ್ವಲಿ ವಿ ಇನ್ಕ್ಲೂಡ್ ಅ ಫನ್ ಆ್ಯಕ್ಟಿವಿಟಿ ಸೊ ದ್ಯಾಟ್ ಇಟ್ ಈಸ್ ನಾಟ್ ಆಲ್ ಸೀರಿಯಸ್. ವಿ ವಾಂಟ್ ಪೀಪಲ್ ಟು ಗೆಟ್ ದ ಮೆಸೇಜ್ ಬಟ್ ವಿ ವಾಂಟ್ ದೆಮ್ ಟು ಹ್ಯಾವ್ ಫನ್ ಆಲ್ಸೋ. ಸೊ ಒಂದು ಡ್ಯಾನ್ಸು, ಒಂದು ಚೇರ್ ಯೋಗ ಸೆಷನ್ನು, ಅಥವಾ ಎಕ್ಸಸೈಸ್ ಫಿಸಿಯಾಲಜಿಸ್ಟ್ ಬಂದು ಏನಾರು ಮೂವಿ ಸೆಷನ್ ಮಾಡಿದ್ವಿ. ಎಸ್ ಎಸ್, ಮೂವಿ ಆ್ಯಂಡ್ ಲಂಚ್ ಆರ್ ಜುಂಬಾ ಫಿಟ್ನೆಸ್, ಏನೋ ಒಂದು ಕುಕಿಂಗ್ ಕಾಂಪಿಟಿಷನ್, ಸಿಂಗಿಂಗ್ ಕಾಂಪಿಟಿಷನ್. people as well alwa, like bari information session andre ಕೆಲವರು ಬರೋದಿಲ್ಲ. So there are some fun activities, there is a food, there is some everything like a social interaction. Yes, yes. So ಜನಗಳಿಗೆ ಅದು ಸ್ವಲ್ಪ attraction ಆಗುತ್ತೆ. And during that we slip the message of good health. Yes, that is how we do other events. The traditional method of promotion, like giving brochures, does not work. So we use creative strategies like Usha said, and have the fun. And so now we use art, because art is a great vehicle, right? The arts. So we used music. Avaga ನಾವು ಪಿಂಕ್ ಕೃತಿ ಮಾಡಿದ್ವಿ. So ನಾವು ಪಿಂಕ್ ಸಾರಿ ಮೆಲಡೀಸ್ ಒಂದು ಮಾಡಿದ್ವಿ. We actually got an award for that. What is that? So ಪಿಂಕ್ ಸಾರಿ ಮೆಲಡೀಸ್ ನಲ್ಲಿ ಒಂದು ಸಾಂಗ್ ರೈಟಿಂಗ್ ಕಾಂಪಿಟಿಷನ್ ಇತ್ತು 2016 ಅಲ್ಲಿ. So everybody had contributed. They had to write about, the lyrics had to include woman and pink sari. Wow. So like on the spot they have to write atara? No. They were given time. So they can it was open to men and women. Anyone could write the story all over Australia. So adರಲ್ಲಿ actually ಒಂದು ಕನ್ನಡ ಸಾಂಗ್ ಇದೆ that won the award. Oh, that's so amazing. Yeah. Won the award. ಒಂದು ಟೀಮ್ ಮಾಡ್ಕೊಂಡು ಒಬ್ರು ಹಾಡು ಬರೆಯೋದು, ಇನ್ನೊಬ್ರು ಅದನ್ನ ಹಾಡೋದು. So any languages are welcome. So they should idರಲ್ಲಿ. But we were fortunate to get one winner. ಕನ್ನಡದಲ್ಲಿ ಹಾಡಿದ್ರು. ಅವರು ಕಂಪೋಸ್ ಮಾಡಿ, ಮತ್ತೆ ಇನ್ನೊಬ್ರು ಪುಷ್ಪಾ ಜಗದೀಶ್ she's a singer, right? ಅನು ಶಿವರಾಮ್ ಹಾಡು ಬರ್ದಿದ್ರು, ಪುಷ್ಪಾ ಜಗದೀಶ್ ಹಾಡು ಹೇಳಿದ್ರು. Anu Shivaram is a writer. Yes. Song lyrics, and we also have another winner. We had another winner also from the Kannada community. Oh, so amazing. So ಖುಷಿ ಆಗುತ್ತೆ, ನಮ್ಮ ಕನ್ನಡದವರು ಎಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅವರು ಅದು ಮ್ಯೂಸಿಕ್ ಕಂಪೋಸ್ ಮಾಡುವಾಗ ಎಲ್ಲರ ಹತ್ರ ಹೇಳ್ತಾರಲ್ಲ, ಈ ಥರ ನಾನು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದೀನಿ ಅಂತ. ಯಾಕೆ ಮಾಡ್ತಾ ಇದೀಯ ಅಂತ ಕೇಳಿದ್ರೆ ಅವ್ರು ಹೇಳ್ತಾರಲ್ಲ, ಈ ಥರ ಪಿಂಕ್ ಸಾರಿಗೆ ಇಟ್ಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಸೊ at that time that message goes out again. So everybody comes to know. Plus we also use sport as a medium. So now Pink Test nalli Megra Foundation our jote partner ಮಾಡಿ now ಇವಾಗ 3 times we've been at the Pink Test. Yes, the Megrath avurdu yavaglu nadiyutte. Because his wife also gone through a breast cancer, so he always does during the test match and all. Megrath Pink day antane nadiyutte avaga. At that time they invite us to do a parade and march and all that. I saw that actually. Then we also use creative writing therapy. Adra ಮೂಲಕ ಕೂಡ ನಾವು ಸ್ಪ್ರೆಡ್ ಮಾಡಿದ್ವಿ awareness. In fact, recently 2 people impacted by cancer written their books also. Yes. So ಇದೆಲ್ಲ ಕೇಳಿ ನನಗೆ ತುಂಬಾ ಸಂತೋಷ ಆಗುತ್ತೆ. ಇವಾಗ ನಾವು ಡಾನ್ಸ್ ಮಾಡ್ತಾ ಇದೀವಲ್ಲ ವರ್ಲ್ಡ್ ಕ್ಯಾನ್ಸರ್ ಡೇ, ಅದ್ರ ಬಗ್ಗೆ ನಾವು ಮಾತಾಡೋಣ ಆಕ್ಚುಲಿ, ವರ್ಲ್ಡ್ ಕ್ಯಾನ್ಸರ್ ಬಗ್ಗೆ. ಸೊ ನಮ್ಮ ಸಂದರ್ಶನ ಶಾಂತ ಅವ್ರ ಜೊತೆ ಮತ್ತೆ ಉಷಾರ್ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ಅವರ ಒಂದು ಅಪ್ಕಮಿಂಗ್ ಇವೆಂಟ್ ಬಗ್ಗೆ, ಅವ್ರು ಬಂದಿರೋ ಮುಖ್ಯ ಉದ್ದೇಶ, ಸೊ ಅವರ ಒಂದು ಪಿಂಕ್ ಸ್ಯಾರಿಯಿಂದ ಒಂದು ಅಪ್ಕಮಿಂಗ್ ಇವೆಂಟ್ ಬರ್ತಾ ಇದೆ 7th February, another one on 15th February. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಸೊ ಸ್ಟೇ ಟ್ಯೂನ್, ಮತ್ತೊಂದು ಹಾಡನ್ನ ಕೇಳೋಣ. ಸೊ ಸ್ಟೇ ಟ್ಯೂನ್. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು, ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು iHeart ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM ಅಂತ ಸರ್ಚ್ ಮಾಡೋದ್ರಿಂದ ಕೂಡ, ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ನೀವು ಕೇಳ್ಬೋದು. ಹಾಗೆ ನಮ್ಮದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ನಮ್ಮ ಒಂದು ಇಂಟರ್ವ್ಯೂ ವಿಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತೀವಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಮ್ಮ ಸಂದರ್ಶನ ಶಾಂತ ವಿಶ್ವನಾಥ್ ಮತ್ತೆ ಹಾಗೆ ಉಷಾ ಸಲಗಮೆ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ನೀವು ಈಗ ತಾನೇ ಒಂದು ಹಾಡನ್ನ ಕೇಳಿರ್ಬೋದು. ಈ ಹಾಡನ್ನ ಸುಮನ ಅಂತ, ಈ ಹಾಡನ್ನ ರಚಿಸಿದವರು ಸಾಂಗ್ ರೈಟರ್ ಮತ್ತು ಹಾಗೆ ವೋಕಲಿಸ್ಟ್ ಅವರು ರೇಖಾ ಶಶಿಕಾಂತ್ ಅವರು. ಇದು ಒಂದು ಪಿಂಕ್ ಸ್ಯಾರಿ ಮೆಲೋಡಿಸ್ ಕನ್ಸರ್ಟ್ಗೋಸ್ಕರ ಇವರು ಬರ್ದಿದ್ದು ಹಾಡಿದ್ದು. ಸೊ ಶಾಂತ ಅವರು
ಇದ್ರ ಬಗ್ಗೆ ಮಾತಾಡ್ತಾರೆ ಶಾಂತ ಅವರೇ. ಸೊ ಇವಾಗ ನೀವು ಕೇಳಿದ್ದು ಹಾಡು ಸುಮನ ಬೈ ರೇಖಾ ಶಶಿಕಾಂತ್ ಅವರು. ಶಿ ವಾಸ್ ಒನ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಇನ್ ದ ಪಿಂಕ್ ಸಾರಿ ಸಾಂಗ್ ರೈಟಿಂಗ್ ಕಾಂಪಿಟಿಷನ್ ದಟ್ ವಾಸ್ ಹೆಲ್ಡ್ ಇನ್ 2016. That was a partnership between New South Wales Multicultural Health Communication Service and Pink Sari. So ibru seri ad madiddu ಆ ಕಾಂಪಿಟಿಷನ್. ಅದರಲ್ಲಿ it was open to anyone. They don't have to be singers, they don't have to be music composers. It was open to everybody, men and women of all ages, and also all communities as well. So throughout Australia, adrili that was one of the award-winning songs. Actually. So we had independent judges who were invited to judge those songs. So the criteria for that was that they had to have pink sari as part of the lyrics, and also the word woman. Woman ಅನ್ನೋ ಒಂದು ವರ್ಡ್ ಇರಬೇಕಿತ್ತು. And that was very good. That competition was very good for us to again raise awareness. So when I said we use creative strategies to promote our messages, music is one of them. And this was one, and the other one was Pink Kriti. Ide Rekha Auru, she was at that time a community member, but now she's a volunteer with Pink Sari. Look how the circle has come around. So she had an initiative called Pink Kriti. So that happened for Breast Cancer Awareness Month in October last year, where she brought together, we all were part of it. So there were 80 women who came together, and she had picked 2 songs, and she shared the songs with us. Everyone learned the song, and we performed it at the Parramatta Park. So Pink Sari brought visibility and awareness, and Pink Kriti brought the voice. Rekha brought the voice. And the creative talent to it. So that's how we brought it all together to raise awareness about breast cancer and breast screening. It was very successful. Now we're going to be doing it through dance. And, ಉಷಾ ಗೋನ ಟಾಕ್ ಅಬೌಟ್ ಇಟ್. ಸೊ ಉಷಾ ಅವರೇ, ಸೊ ನೀವು ಬಂದಿರೋ ಮುಖ್ಯ ಉದ್ದೇಶ ಯಾಕಂದ್ರೆ ನಿಮ್ಮ ಒಂದು ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ಮಾತಾಡೋದಕ್ಕೆ, ಅದರ ಒಂದು ಪ್ರಮೋಟ್ ಮಾಡೋದಕ್ಕೆ. ಸೊ ಅದರ ಬಗ್ಗೆ ಕೂಡ ಹೇಳಿ. ಖಂಡಿತ. ಫೆಬ್ರವರಿ ತಿಂಗಳಲ್ಲಿ ಪಿಂಕ್ ಸಾರಿ ಒಂದು 2 ದೊಡ್ಡ ಇವೆಂಟ್ಸ್ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮ್ಮ ಆಡಿಯನ್ಸ್ ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ನಮ್ಮ ಇಚ್ಛೆ ಏನು ಅಂದರೆ ನಿಮ್ಮ ಆಡಿಯನ್ಸಲ್ಲಿ ಆದಷ್ಟು ಜನ ಬಂದು ರಿಜಿಸ್ಟರ್ ಮಾಡಿ ಭಾಗವಹಿಸಿ ಈ ಇವೆಂಟ್ಸದ್ದು ಬೆನಿಫಿಟ್ ಪಡಿಬೇಕು, ಇದ್ರದ್ದು ಲಾಭ ಪಡಿಬೇಕು ಅಂತ. ಫೆಬ್ರವರಿ 7 ವರ್ಲ್ಡ್ ಕ್ಯಾನ್ಸರ್ ಡೇ ನಿಮಿತ್ತ ನಾವೊಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಈ ಇವೆಂಟು ಬ್ಲ್ಯಾಕ್ ಟೌನ್ ವಿಲೇಜ್ ಗ್ರೀನ್ ಮತ್ತು ಅದ್ರ ಪಕ್ಕದಲ್ಲಿರೋ ಬ್ಲ್ಯಾಕ್ ಟೌನ್ ನಿರಿಂಬ ಹಾಲ್ ಅಲ್ಲಿ ಆಗುತ್ತೆ. ಇನ್ನು ಆ ಪ್ರೋಗ್ರಾಮ್ಗೆ ನಾವು ಏನಂದರೆ ಔಟ್ಡೋರಲ್ಲಿ ಒಂದು ಫ್ಲ್ಯಾಶ್ ಮಾಬ್ ಟೈಪ್ ಡಾನ್ಸ್ ಇಟ್ಕೊಂಡಿದ್ದೀವಿ. ಆಸೆ ಇದ್ದವರು ಅಟೆಂಡ್ ಮಾಡೋಕ್ಕೆ ಆಸೆ ಇದ್ದವರೆಲ್ಲ ಒಂದು ಲಿಂಕಿಂದ ರಿಜಿಸ್ಟರ್ ಮಾಡಿ ಆ ಲಿಂಕಿಗೆ ಸುಮ್ಮನೆ ಕ್ಲಿಕ್ ಮಾಡಬೇಕು. ಏನು ಟೆಕ್ನಾಲಜಿ ಇಲ್ಲ, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅವ್ರಿಗೊಂದು ಡಾನ್ಸ್ ವಿಡಿಯೋ ಕಾಣುತ್ತೆ. ರಿಜಿಸ್ಟ್ರೇಷನ್ ಮಾಡಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಅವ್ರಿಗೊಂದು ಡಾನ್ಸ್ ವಿಡಿಯೋ ಕಾಣುತ್ತೆ. ಅದರಲ್ಲಿ ಸಿಂಪಲ್ ಸ್ಟೆಪ್ಸ್ ಇದೆ, 2 ಸಣ್ಣ ಡಾನ್ಸು. ಅದನ್ನು ಕಲ್ತ್ಕೊಂಡು ಬಂದರೆ ಅವತ್ತು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಆ ಬ್ಲ್ಯಾಕ್ ಟೌನ್ ವಿಲೇಜ್ ಗ್ರೀನಲ್ಲಿ ಡಾನ್ಸ್ ಮಾಡಿ ಪಿಂಕ್ ಅಥವಾ ಬ್ಲೂ ಬಟ್ಟೆ ಹಾಕ್ಕೊಂಡು ಕ್ಯಾನ್ಸರ್ ಸ್ಕ್ರೀನಿಂಗ್ ಮೆಸೇಜಸನ್ನು ಇಟ್ಕೊಂಡು ನಾವು ಒಂದು ಅವೇರ್ನೆಸ್ಸು ಪ್ರಚಾರ ಮಾಡ್ತೀವಿ. ಈ ಫ್ಲ್ಯಾಶ್ ಮಾಬ್ ಡಾನ್ಸ್ ಆದಮೇಲೆ ಪಕ್ಕದಲ್ಲಿ ನಿರಿಂಬ ಹಾಲಲ್ಲಿ ಕ್ಯಾನ್ಸರ್ ಎಕ್ಸ್ಪರ್ಟ್ಸ್ ಮತ್ತು ಕ್ಯಾನ್ಸರ್ ಅನುಭವಿಸಿರೋರು ಸರ್ವೈವರ್ಸ್ ಮಾತಾಡಿ ಎಲ್ರಿಗೂ ಏನೇನು ಡೌಟ್ಸ್ ಇದೆಯೋ, ಕ್ವೆಶ್ಚನ್ಸ್ ಇದೆಯೋ ಅದನ್ನು ಆನ್ಸರ್ ಮಾಡ್ತಾರೆ, ಒಂದು ಪ್ರೋತ್ಸಾಹ ಕೊಡ್ತಾರೆ. ಆ್ಯಂಡ್ ಲೈಟ್ ರಿಫ್ರೆಶ್ಮೆಂಟ್ಸು ಇರುತ್ತೆ. ಬೆಸ್ಟ್ ಅಂದರೆ ಇದಕ್ಕೇನು ಫೀಸ್ ಇಲ್ಲ, ಫ್ರೀ ಇವೆಂಟ್ ಇದು. ಸೊ ನಾನು ಕೇಳ್ಕೊಳ್ಳೋದು ಜನ ರಿಜಿಸ್ಟರ್ ಮಾಡಿ, ನಾನು ಡೀಟೇಲ್ಸ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ ಅವ್ರು ಜಾಸ್ತಿ ತಿಳ್ಕೊಂಡು ಫ್ಲೈಯರನ್ನು ನೋಡಿ ರಿಜಿಸ್ಟರ್ ಮಾಡಲಿ ಅಂತ. ಇನ್ನೊಂದು ಇವೆಂಟು ನಡೆಯೋದು ಫೆಬ್ರವರಿ 15ನೇ ತಾರೀಕು. ನಿಮಗೆಲ್ಲ ಗೊತ್ತಿರ್ಬೋದು, ಇತ್ತೀಚೆಗೆ ಇಂಡಿಯನ್ ವರ್ಲ್ಡ್ಸ್ ಕ್ರಿಕೆಟ್ ಟೀಮು, ಇಂಡಿಯನ್ ವಿಮೆನ್ಸ್ ಕ್ರಿಕೆಟ್ ಟೀಮ್ T20 ಸ್ಪರ್ಧೆಯಲ್ಲಿ ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ರು. ಬೇಕಾದಷ್ಟು ಮೀಡಿಯಾ ಪ್ರಚಾರ ಎಲ್ಲ ಆಯಿತು. ಇದೇ ವರ್ಲ್ಡ್ ಚಾಂಪಿಯನ್ ಟೀಮ್ ಸಿಡ್ನಿಗೆ ಬರ್ತಾ ಇದ್ದಾರೆ, ಆಸ್ಟ್ರೇಲಿಯಾಕ್ಕೆ. ಆಸ್ಟ್ರೇಲಿಯನ್ ಟೀಮ್ ವಿಮೆನ್ಸ್ ಟೀಮ್ ಜೊತೆ ಒಂದು ಕಾಂಪಿಟೇಷನ್ ಇದೆ, T20 ಕಾಂಪಿಟೇಷನ್ನು. ಈ ಕಾಂಪಿಟೇಷನ್ SCGಯಲ್ಲಿ ನಡೆಯುತ್ತೆ.
ಓಕೆ. ನಾವು ಪಿಂಕ್ ಸಾರಿ ಅವರು ಕ್ರಿಕೆಟ್ ಆಸ್ಟ್ರೇಲಿಯಾ ಜೊತೆ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಓಕೆ. ಯಾರು ಬೇಕಾದ್ರೂ ಟಿಕೆಟಲ್ಲಿ ಹೋಗಿ ಟಿಕೆಟ್ ಬುಕ್ ಮಾಡ್ಬೋದು ಈ ಮ್ಯಾಚಿಗೆ. ಮ್ಯಾಚ್ ಇಟ್ ಸೆಲ್ಫ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ವರ್ಲ್ಡ್ ಚಾಂಪಿಯನ್, ನಾವು ಇಂಡೋ ಆಸ್ಟ್ರೇಲಿಯನ್, ಸೊ ನಮಗೆ ಇಂಡಿಯಾ ಆಸ್ಟ್ರೇಲಿಯಾ ಎರಡು ಟೀಮ್ಗೂ ಪ್ರೀತಿ ನಮಗೆ. ಆದರೆ ಟಿಕೆಟ್ ಬುಕ್ ಮಾಡಿದಾಗ ಒಂದು ಕೋಡ್ ಇದೆ, 20 ಪಿಂಕ್ ಸಾರಿ 26 ಅಂತ. ಏನು ಸ್ಪೇಸ್ ಇಲ್ಲ, ಒನ್ ವರ್ಡು. 20 PINKSARI 26. ಈ ಕೋಡ್ ಹಾಕಿ ಬುಕ್ ಮಾಡಿದ್ರೆ ನಮಗೆ ಅಂತ ಒಂದು ಸ್ಟ್ಯಾಂಡ್ ಅಲಾಟ್ ಮಾಡಿದ್ದಾರೆ, ಬೇ 29 ಬ್ರವಾಂಗಲ್ ಸ್ಟ್ಯಾಂಡ್ ಅಂತ. ಆವಾಗ ಅಲ್ಲಿ ನಿಮಗೆ ಕೂತ್ಕೊಳ್ಳೋಕೆ ಸೀಟ್ ಸಿಗುತ್ತೆ, ಸೀಟ್ ಅಲಾಟ್ಮೆಂಟ್ ಈ ಕೋಡ್ ಯೂಸ್ ಮಾಡಿದ್ರೆ. ಹಾಗಾಗಿ ಪಿಂಕ್ ಸಪೋರ್ಟರ್ಸು, ಪಿಂಕ್ ಸ್ಯಾರಿ ಸಪೋರ್ಟರ್ಸು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪಿಂಕ್ ಬಟ್ಟೆ ಹಾಕ್ಕೊಂಡು ಬನ್ನಿ, ಪಿಂಕ್ ಟೋಪಿನೋ ಪಿಂಕ್ ಸಾರಿನೋ ಪಿಂಕ್ ಶರ್ಟೋ ಹಾಕ್ಕೊಂಡು ಬನ್ನಿ. ನಾವೆಲ್ಲರೂ ಸೇರಿ ಚೇರ್ ಮಾಡೋಣ ಟೀಮ್ಸ್ಗೆ. ಹಾಗೆ ಬ್ರೆಸ್ಟು ಕ್ಯಾನ್ಸರ್ ಸ್ಕ್ರೀನಿಂಗ್ ಮೆಸೇಜಸ್ಸನ್ನು ಪ್ರಚಾರ ಮಾಡೋಣ. ಎಲ್ಲರೂ ಒಟ್ಟಿಗೆ ಕೂತಿದ್ರೆ ಮೀಡಿಯಾ ಅಟೆನ್ಷನ್ ಬರುತ್ತೆ, ನಮ್ಮ ನ್ಯೂಸು ನಮ್ಮ ಸಂದೇಶ ಎಲ್ಲ ಕಡೆ ಬೆಸ್ ಆಗುತ್ತೆ. ಜೊತೆಗೆ ಫನ್ನು ಇರುತ್ತೆ. ಫ್ಯಾಮಿಲಿ ಜೊತೆ ಬನ್ನಿ. ಅದಕ್ಕೆ ಅದೊಂದು ಇವೆಂಟಿಗೆ ನಾವು ಎಲ್ಲರೂ ಕರಿತಾ ಇದ್ದೀವಿ. ಈ ಎರಡು ಇವೆಂಟ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಥವಾ ಫ್ಲೈಯರಲ್ಲಿ ಲಿಂಕ್ ಬೇಕು ಅಂದರೆ, ಯಾಕಂದರೆ ಈ ಲಿಂಕ್ ಬುಕ್ಕಿಂಗ್ ಲಿಂಕು ಫ್ಲೈಯರಲ್ಲಿದೆ. ಫ್ಲೈಯರ್ ಬೇಕು ಅಂದರೆ ನೀವು ನನಗೆ ಫೋನ್ ಅಥವಾ ಟೆಕ್ಸ್ಟ್ ಮಾಡ್ಬೋದು. ನನ್ನ ನಂಬರು 0416964782, ಅಂದರೆ 0416964782. ಇಲ್ಲದೆ ಇದ್ದರೆ ನಮ್ಮ ಪ್ರೆಸಿಡೆಂಟ್ ಶಾಂತಾ ಅವ್ರಿಗೆ ಫೋನ್ ಮಾಡ್ಬೋದು. ಅವ್ರ ನಂಬರು 0422082608. ನಾವು ಫೋನ್ ತೆಗೆದೇ ಹೋದರೆ ಒಂದು ಮೆಸೇಜ್ ಯಾರೋ ಬಿಟ್ಬಿಡಿ, ಪ್ಲೀಸ್ ಸೆಂಡ್ ಮೀ ದ ಫ್ಲೈಯರ್ ಅಂತ. ನಾವು ಖಂಡಿತ ನಿಮಗೆ ಫ್ಲೈಯರ್ ಕಳಿಸ್ತೀವಿ. ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ನೀವು ಮುಂದೆ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಫ್ಲೈಯರ್ಸ್ ನನ್ನ ಪಿಂಕ್ ಸ್ಯಾರಿ ಅಪ್ಪು ರೇಡಿಯೋ ಫೇಸ್ಬುಕ್ ಪೇಜಲ್ಲೂ ಹಾಕಿರ್ತೀರಾ. ಸೊ ಅಪ್ಪು ರೇಡಿಯೋ ಫೇಸ್ಬುಕ್ ಪೇಜ್ಗೆ ಹೋದ್ರೂ ನಿಮಗೆ ಫ್ಲೈಯರ್ ಸಿಗುತ್ತೆ. ಸೊ ಹಾಗಾಗಿ ನೀವು ಖಂಡಿತ ನಮ್ಮ ಇವೆಂಟ್ಸಿಗೆ ಬರಬೇಕು ಅಂತ ಕೇಳ್ಕೊತೀನಿ. ಖಂಡಿತ. ಥ್ಯಾಂಕ್ ಯು. ಸೊ ತುಂಬಾ ಒಳ್ಳೆಯ ಕೆಲಸನ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಫೈಂಡಿಂಗ್ ಎ ಡಿಫರೆಂಟ್ ಕಮ್ಯುನಿಟಿ ಇನಿಷಿಯೇಟಿವ್ಸ್ ಜಸ್ಟ್ ಟು ರೀಚ್ ಔಟ್ ದ ಮೆಸೇಜ್. ಸೊ ಈ ಒಂದು ಸ್ಯಾರಿ ನೀವು ಹೇಳ್ದಂಗೆ ಒಂದು ಡ್ಯಾನ್ಸೇ ಇರ್ಬೋದು, ಈ ಒಂದು ಮ್ಯೂಸಿಕ್ಕೇ ಇರ್ಬೋದು, ಹಾಗೆ ನೀವು ಹಲವಾರು ರೀತಿಯ ಕಾಂಪಿಟೇಷನ್ ಬಗ್ಗೆ ಎಲ್ಲ ಹೇಳಿದ್ರಿ. ಹಾಗೆ ನೀವೀಗ ವರ್ಲ್ಡ್ ಕ್ಯಾನ್ಸರ್ ಡೇ ನೀವು ಆಲ್ಮೋಸ್ಟ್ ಈಗ ಒಂದು 3-4 ವರ್ಷಗಳಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ರೆ ಒಂದು ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ. ಸೊ ಹಾಗೆ ಒಂದು ಪಿಂಕ್ ಸ್ಯಾರಿ T20 ಕ್ರಿಕೆಟ್ ಡೇ ಆಸ್ ವೆಲ್. ಸೊ ಈಗ ಒಂದು ಕ್ರಿಕೆಟ್ಗೂ ಕೂಡ ಬಂದಿದ್ದೀವಿ. ಮೆಗ್ರಾತಲ್ಲಿ ಯಾವಾಗಲೂ ಇರ್ತೀರಾ. ದಿಸ್ ಇಸ್ ನೀವು ಈಗ ತಾನೇ ಮೆನ್ಷನ್ ಮಾಡ್ದಂಗೆ ಈ ಒಂದು ಪಿಂಕ್ ಸ್ಯಾರಿ T20 ಕ್ರಿಕೆಟ್ ಡೇ ಅಂತ 15ನೇ ತಾರೀಕು ಫೆಬ್ರವರಿ ಅಟ್ SCG ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಅಂದ್ರೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ T20. ಸೊ ನೀವು ಈಗ ತಾನೇ ನೀವು ತಿಳ್ಕೊಂಡಿರ್ಬೋದು, ನಮ್ಮ ಇಂಡಿಯನ್ ಟೀಮ್ ಅವರು ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ನ ಗೆದ್ರು. ಸೊ ಅವ್ರೀಗ ಆಸ್ಟ್ರೇಲಿಯಾಗೆ ಬರ್ತಾ ಇದ್ದಾರೆ. ಸೊ 15 ಫೆಬ್ರವರಿ ಆಸ್ಟ್ರೇಲಿಯಾ ಎಗೇನ್ಸ್ಟ್ ನಮ್ಮ ಒಂದು ಇಂಡಿಯಾ ಟೀಮ್ ಅವರು ಕಾಂಪೀಟ್ ಮಾಡ್ತಾ ಇದ್ದಾರೆ ಈ ಒಂದು ಗೇಮ್ಗೆ. ಸೊ ಈಗ ಒಂದು ಪಿಂಕ್ ಸ್ಯಾರಿ ಅವರು ಈ ಒಂದು ಇನಿಷಿಯೇಟಿವ್ ನ ತಗೊಂಡಿದ್ದಾರೆ. ಸೊ ಟು ರೈಸ್ ಅವೇರ್ನೆಸ್ ಆಫ್ ಕ್ಯಾನ್ಸರ್ ಅಂಡ್ ಹಾಗೆ ಈ ಒಂದು ಅರ್ಲಿ ಡಿಟೆಕ್ಷನ್ ಬಗ್ಗೆ ಎಲ್ಲ. ಸೊ ನೀವೆಲ್ಲರೂ ಒಂದು ಪಿಂಕ್ ಕಲರ್ ಹುಡುಗಿರಂದ್ರೆ ಲೈಕ್ ಆಪ್ಷನ್ ಸ್ಯಾರಿಲಿ ನೀವು ಬರ್ಬೋದು. ಹುಡುಗರೆಲ್ಲ ಎನಿಥಿಂಗ್ ಪಿಂಕ್ ಹ್ಯಾಟ್ ಆರ್ ಎನಿಥಿಂಗ್ ಸ್ಕಾರ್ಫ್ ಯು ಕ್ಯಾನ್ ವೇರ್ ಅಂತ. ಸೊ ಅವ್ರು ಈಗ ತಾನೇ ಹೇಳಿದ್ರು ಟಿಕೆಟ್ ಟೆಕ್ ಹೋಗಿ ನೀವು ಅಲ್ಲಿ ಟಿಕೆಟ್ ನ ಬುಕ್ ಮಾಡಿದಾಗ ನೀವೊಂದು ಈ ಕೋಡ್ ನ ಹಾಕ್ಬೇಕಾಗತ್ತೆ 20 ಪಿಂಕ್ ಸ್ಯಾರಿ 26 ಅಂತ. ಸೊ ಈ ಒಂದು ಕೋಡ್ ನ ನೀವು ಎಂಟರ್ ಮಾಡೋದ್ರಿಂದ ಸೊ ಪಿಂಕ್ ಸ್ಯಾರಿ ಅವ್ರಿಗೆನೆ ಒಂದು ಬೇ 29 ಅಂತ ಬ್ರವಾಂಗಲ್ ಸ್ಟ್ಯಾಂಡ್ ನ ಇವರಿಗೆ ಒಂದು ಅವರು ಅಕೊಮಡೇಟ್ ಮಾಡ್ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಕೋಡ್ ಹಾಕಿ ನೀವು ಟಿಕೆಟ್ ಟೆಕ್ ಅಲ್ಲಿ ನೀವು ತಗೊಳ್ಳೋದ್ರಿಂದ ಟಿಕೆಟ್ಸ್ ನ ತಗೊಳ್ಳೋದ್ರಿಂದ ನೀವೆಲ್ಲ ಒಂದು ಬೇ 29 ಅಲ್ಲಿ ಒಂದು ಪಿಂಕ್ ಸ್ಯಾರಿ ಗ್ರೂಪ್ ಜೊತೆ ನೀವು ಎಲ್ಲ ಕೂತ್ಕೊಳ್ತೀರಾ. ಸೊ ಇದು ಒಂದು ಕ್ಯಾನ್ಸರ್ ನ ಅವೇರ್ನೆಸ್ ನ ಟು ಬ್ರಿಂಗ್ ದ ಕ್ಯಾನ್ಸರ್ ಅವೇರ್ನೆಸ್ ಗೋಸ್ಕರ ಇವರು ಈ ಒಂದು ಕಾರ್ಯಕ್ರಮ. ನಮ್ದು ಫಸ್ಟ್ ಬ್ಯಾಚ್ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು. ಸೊ ನಾವು ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಎಕ್ಸ್ಟ್ರಾ ಟಿಕೆಟ್ಸ್ ಕೇಳಿದ್ದೀವಿ. ಸೊ ಸದ್ಯಕ್ಕೆ ಟಿಕೆಟ್ಸ್ ಇದೆ. ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ, ಬೇಗ ನೀವು ಬುಕ್ ಮಾಡಿ. ಸೊ ನೀವು ಈ ಫ್ಲೈಯರ್ ಅಥವಾ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಉಷಾನ ಕಾಂಟ್ಯಾಕ್ಟ್ ಮಾಡಬಹುದು 0416964782. ಹಾಗೆ ಶಾಂತಾ ಅವರ ನಂಬರ್ ಕೂಡ 0422082608 ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ವರ್ಲ್ಡ್ ಕ್ಯಾನ್ಸರ್ ಡೇ 2026 ಸೊ 7th ಫೆಬ್ರವರಿ. ಸೊ ವಿಲೇಜ್ ಗ್ರೀನ್, ಹಾಗೆ ಇದೊಂದು ಬ್ಲಾಕ್ ಟೌನ್ ಅಲ್ಲಿ ನಡೀತಾ ಇದೆ. ವಿಲೇಜ್ ಗ್ರೀನ್ ಫ್ಲಾಶ್ ಕೋಮ್ ರೋಡ್ ಬ್ಲಾಕ್ ಟೌನ್ ಅಲ್ಲಿ. ಸೊ ಇಲ್ಲಿ ಒಂದು ಫ್ಲಾಶ್ ಮಾಬ್ ಇರುತ್ತೆ, ಇನ್ಸ್ಪೈರಿಂಗ್ ಸ್ಪೀಕರ್ಸ್ ಬರ್ತಾರೆ, ಹಾಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ಗೆ ಕೂಡ ನಿಮಗೆ ಅವಕಾಶ ಇರುತ್ತೆ. ಸೊ ಇದೊಂದು ಫ್ರೀ ಇವೆಂಟ್. ಸೊ ರಿಜಿಸ್ಟ್ರೇಷನ್ ಇಸ್ ಎಸೆನ್ಷಿಯಲ್ ಬೈ 23rd
ಜಾನ್ವರಿ. ಸೊ ಹಾಗೆ ಒಂದು ಲೈಟ್ ರಿಫ್ರೆಶ್ಮೆಂಟ್ ಕೂಡ ಇರುತ್ತೆ. ಸೊ ಇದರ ಒಂದು ಫ್ಲೈಯರ್ಸ್ ಇದನ್ನೆಲ್ಲ ನಾವು ನಮ್ಮ ಒಂದು ಅಪ್ಪು ರೇಡಿಯೋ ಪೇಜು ಎಲ್ಲ ಪಿಂಕ್ ಸ್ಯಾರಿ ಪೇಜ್ ಅಲ್ಲೆಲ್ಲ ನಾವು ಶೇರ್ ಮಾಡಿದೀವಿ. ಸೊ ದಿಸ್ ಇಸ್ ಫ್ರೀ ಇವೆಂಟ್ ಈ ವರ್ಲ್ಡ್ ಕ್ಯಾನ್ಸರ್ ಡೇ. ನೀವು ರಿಜಿಸ್ಟರ್ ಮಾಡಿ, ಅಲ್ಲಿ ಒಂದು ವಿಡಿಯೋ ಕೂಡ ಇರುತ್ತೆ. ಸೊ ನೀವು ವಿಡಿಯೋದಲ್ಲಿ ನೀವು ಅದು ಡ್ಯಾನ್ಸ್ ನ ನೀವೊಂದು ಸ್ಟೆಪ್ಸ್ ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರೋದ್ರಿಂದ ಫ್ಲಾಶ್ ಮಾಬ್ ಅಲ್ಲಿ ನಿಮ್ಗೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಸೇರಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಒಂದು ಗ್ರೂಪ್ ಆಗು ಬರ್ಬೋದು ನೀವು. ಹೌದು ಅವಕಾಶ ಇರುತ್ತೆ. ಸೊ ಡೋಂಟ್ ಮಿಸ್ ಆನ್ 7th February ವರ್ಲ್ಡ್ ಕ್ಯಾನ್ಸರ್ ಡೇ ಅಂಡ್ ಆಲ್ಸೋ 15th February ಪಿಂಕ್ ಸ್ಯಾರಿ T20 ಕ್ರಿಕೆಟ್ ಡೇ. ಸೊ ಬಹಳಷ್ಟು ನೀವು ವಿಷಯಗಳನ್ನ ಎಲ್ಲ ನೀವು ಶೇರ್ ಮಾಡಿದ್ರಿ. ಈಗ ಒಂದು ಫನ್ ಆಕ್ಟಿವಿಟಿ ಮಾಡೋಣ. ಸೊ ರ್ಯಾಪಿಡ್ ಫೈರ್ ರೌಂಡ್ ಅಂತ ನಮ್ದೊಂದು ಸೆಷನ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಬನ್ನಿ, ಶಾಂತ ಅವರು ಒಂದು ಮೆಸೇಜ್ ನ ಕೊಡಕ್ಕೆ ಇಷ್ಟಪಡ್ತಾರೆ. ಖಂಡಿತ ಹೇಳಿ. Something else I wanted to add. Now besides raising awareness about screening, about cancer and cancer screening and prevention, now culturally sensitive support to offer provide ಮಾಡ್ತೀವಿ for people impacted by cancer and their families. We work with the families. So ಏನಂದ್ರೆ ಇವಾಗ ಯಾರಿಗಾದ್ರೂ ಈ ಥರ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿದ್ರೆ that time is very very challenging for them. And it is so important, of course, medical and emotional support is important, but so also they have to receive the right information about the right services and at the right time. That is what we do. So what we do is we link people with services, and likewise we link service providers with the community. Wow. So we are a two-way link. So that's another thing we do. And we recently were involved with the CAN Info and Care project, where we were supporting people with cancer diagnosis and their families, because also the carers often get forgotten. So we also work with the carers so that we provide them with information, the skills and the support so that they can better support the people they're caring for and also take better care of themselves. In terms of their mental health as well. So that is another thing we do. So we have got patients that we work with who have now become part of our Pink Sari family. So it's so good. It's just growing as well. Lot of people are coming voluntarily. Those who have been supported in the past, now they become a volunteer. Yes. So there's a great opportunity as well if anybody want to collaborate with the Pink Sari and who want to give back to the community in the volunteer support. We already given both of their numbers, so nimna contact kuda ಮಾಡಬಹುದು. ಹಾಗೆ ನಿಮ್ಮದು Facebook page ಕೂಡ ಇದೆ, website ಕೂಡ ಇದೆ. Pink Sari. So we also advocate to make healthcare more inclusive and effective for our communities. That's another thing we do. So we encourage everyone to please visit our Facebook page. Like our page and you will get all the information. And if you want to be part of the Pink Sari community, you can also text us and be part of the WhatsApp community group. So you will get information about all our events that are coming up. Plus we are on Instagram, we are on LinkedIn. So please, most of all the social media. ಜಾಸ್ತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇಲ್ಲ, ಬಟ್ ಎಷ್ಟೋ ಜನ ಯಂಗ್ಸ್ಟರ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಇರ್ತಾರೆ. ಹೌದು. ನೀವು ಹಾಗೆ ನೀವು ಒಂದು ಸ್ಟೆಮ್ ಸೆಲ್ ರಿಜಿಸ್ಟ್ರೇಷನ್ ಬಗ್ಗೆ ಕೂಡ ಮಾತಾಡ್ತೀವಿ, ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೊಡೋದಾದ್ರೆ ಹೇಳಿ ಶಾಂತ ಅವರು. We have got a member from the Indian community who is very desperately in need of stem cell donors. Because ಅವ್ರಿಗೆ acute myeloid leukemia, the blood type of blood cancer, and the only hope for him is he's a young father, and the only hope for him is to get a donor, a matching stem cell donor. And unfortunately the donor has to be of South Asian background. And unfortunately the stem cell registry is very underrepresented by the South Asian community. So we want more people from our community to go and register with Stem Cell Donor Australia. So that, because they have to be, in Australia they have to be below the age. Yes, they have to be 35 below. ಆ ಒಂದು ಏಜ್ ಗ್ರೂಪ್ ಅಲ್ಲಿ ಇರಬೇಕು. ಆಸ್ಟ್ರೇಲಿಯಾ. ಸೊ ಸ್ಟೆಮ್ ಸೆಲ್ ಆಸ್ಟ್ರೇಲಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಸ್ಟೆಮ್ ಸೆಲ್ ಡೋನರ್ ಆಸ್ಟ್ರೇಲಿಯಾ, ಸ್ಟೆಮ್ ಸೆಲ್ ಡೋನರ್ ಆಸ್ಟ್ರೇಲಿಯಾ ಅನ್ನೋ ಒಂದು ವೆಬ್ಸೈಟ್ ಹೋಗಿ ದೇ ಹ್ಯಾವ್ ಟು ರಿಜಿಸ್ಟರ್. ಅದು ಬ್ಲಡ್ ಕ್ಯಾನ್ಸರ್ ಆದವ್ರಿಗೆ ಈ ಸ್ಟೆಮ್ ಸೆಲ್ಸ್ ಅನ್ನೋದು ಬ್ಲಡ್ ಅಲ್ಲೇ ಇರುತ್ತೆ. ಸೊ ಡೊನೇಷನ್ ಮಾಡೋರ್ಗೂ ಆ ಥರ ಏನು ಸರ್ಜರಿ, ಆಪರೇಷನ್, ಅನಿಸ್ಥಿಷಿಯಾ ಏನೂ ಇರಲ್ಲ. ಬ್ಲಡ್ ಕೊಡೋ ಹಾಗೆ ಇರುತ್ತೆ. ಒಂದು 4-5 hours ಆಗುತ್ತೆ ಅವ್ರಿಗೆ. ಆಮೇಲೆ ಅವರು ಸ್ಟೆಮ್ ಸೆಲ್ಸ್
ಸೆಲ್ಸ್ ತೊಗೊಂಡು ಉಳಿದಿದ್ದ ಬ್ಲಡ್ಡನ್ನು ಅವ್ರಿಗೆ ವಾಪಸ್ ಕೊಟ್ಬಿಡ್ತಾ ಇರ್ತಾನೆ. ಹಾಂ. ಸೊ ಅದು ಏನು ಅಂದರೆ ಡೋನರ್ಗೂ ರೆಸಿಪಿಯೆಂಟ್ಗೂ ಮ್ಯಾಚ್ ಆಗಬೇಕು. ಅದಕ್ಕೆ ಇಂಡಿಯನ್ ಬ್ಯಾಕ್ಗ್ರೌಂಡ್ ಇದ್ದರೆ ಮ್ಯಾಚ್ ಆಗುತ್ತೆ ಇಂಡಿಯನ್ಸ್ಗೆ. ಸೌತ್ ಏಷ್ಯನ್ ಲುಕಿಂಗ್ ಫಾರ್ ದ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಅನ್ನ ನೋಡ್ತಾ ಇದ್ದಾರೆ. ಇವಾಗ ಒಂದು ಯಂಗ್ ಫಾದರ್ ಇದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ಇಟ್ಸ್ ಬಿಕಮ್ ವೆರಿ ಅರ್ಜೆಂಟ್. ಸೊ ವಿ ಆಕ್ಚುಲಿ urge our community to come forward. ನಾವು ಡೋನರ್ ಡ್ರೈವ್ ಏನಾದರೂ ಮಾಡಿದ್ರೆ ನಾವು ಮಾಡಿದ್ವಿ ರೀಸೆಂಟ್ಲಿ. ಸೊ ಬಂದಿದ್ರು ಆದರೆ ಸರಿಯಾಗಿ ಮ್ಯಾಚ್ ಆಗಲಿಲ್ಲ. ನಾಟ್ ಇನಫ್ ಪೀಪಲ್. ಸೊ ವಿ ನೀಡ್ ಮೋರ್ ಪೀಪಲ್ ಟು ರಿಜಿಸ್ಟರ್. ಇವ್ರಿಗಿಲ್ಲ ಅಂದ್ರೆ ಬೇರೆ ಯಾರಿಗಾದ್ರೂ ಮ್ಯಾಚ್ ಸಮನ್ ಎಲ್ಸ್. ಮತ್ತೆ ಇಂಡಿಯಾನಲ್ಲೂ ಅವ್ರು ಡೊನೇಟ್ ಮಾಡ್ಬೋದು. ಬಟ್ ಇಂಡಿಯಾನಲ್ಲಿ ಯು ಕ್ಯಾನ್ ಬಿ ಅಪ್ ಟು 50 ಇರಬೇಕು. ಆದರೆ ಆಸ್ಟ್ರೇಲಿಯಾನಲ್ಲಿ ಇಟ್ಸ್ ಓನ್ಲಿ 35 and under 35. ಓಕೆ, ಅವರು ಮಾಡ್ಬೋದು. ಸೊ ವಂಡರ್ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ರೆ ಶಾಂತ. If people can, ಖಂಡಿತ. We also put so that message when we are sharing actually with other flyers as well. So ಬನ್ನಿ, ಇನ್ನ ಕೆಲವೇ ನಿಮಿಷ ಇದೆ, 4 ನಿಮಿಷ ಇದೆ. ಒಂದು ಕ್ವಿಕ್ ಫೈರ್ ರೌಂಡ್ ನ ಮಾಡೋಣ ಶಾಂತ ಮತ್ತೆ ಉಷಾ ಅವ್ರ ಜೊತೆ. ಓ ಮೈ ಗಾಡ್, ಏನ್ ಹೇಳ್ತೀರಾ? ವೆರಿ ಸಿಂಪಲ್, ನಥಿಂಗ್ ಕಾಂಪ್ಲಿಕೇಟೆಡ್, ಜಸ್ಟ್ ಹ್ಯಾವ್ ಫನ್. ಓಕೆ, ಸೊ ಯಾರಿಂದ ಸ್ಟಾರ್ಟ್ ಮಾಡೋಣ? ಓಕೆ, ಶಾಂತ ಅವರಿಂದ. ಓಕೆ, ಶಾಂತ, ನಿಮ್ಮ ಫೇವ್ರೆಟ್ ಫುಡ್ ಅಥವಾ ಸ್ನ್ಯಾಕ್? Gelato. Favorite color besides pink? Blue. Wow. Favorite hobby or pastime? Oh God, there's too many. Can I answer for her? Yes, definitely. Baking, cooking and baking. Okay, you love the baking. Yes. Anything that's fun. Okay, so I will alternatively ask the question. So ನಿಮ್ಮ favorite book ಅಥವಾ podcast ಯಾವುದು? Favorite book? Yeah. ನನಗೆ ಪೋಯಮ್ಸ್ ಇಷ್ಟ. ಸೊ ಕಲೆಕ್ಷನ್ ಆಫ್ ಪೋಯಟ್ರೀಸ್ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಫೇವರೇಟ್ ಟ್ರಾವೆಲ್ ಡೆಸ್ಟಿನೇಷನ್? God, you mean the places I have traveled? Anything ನಿಮ್ಮ ಫೇವರೇಟ್ ಆಗಿರೋದು? Africa. Wow, you like Africa. I love animals. Oh, that's nice. ನಿಮಗೆ ಫೇವರೇಟ್ ಮೂವಿ or any series that you like? I like the movie The Namesake. Oh, The Namesake. Oh, that's a nice movie. So ಹಾಗೆ ನಿಮ್ಮಿಬ್ಬರಿಗೂ ಫೇವರೇಟ್ ಸಾಂಗ್ ಯಾವುದು that you always like to listen? God, that's a very hard question. Very hard question. So you like most of all this? I like music. I think music is Correct, therapy. Okay. And I don't specific, have okay. knowledge of music, but Okay. I appreciate music. ಓಕೆ, ಸೊ ಎಲ್ಲ ಕ್ವಶನ್ ಕೇಳಿದೆ. ಸೊ ಇನ್ನೊಂದು, ಒನ್ ವರ್ಡ್ ಟು ಡಿಸ್ಕ್ರೈಬ್ ಪಿಂಕ್ ಸ್ಯಾರಿ. Pink saree is power. Pink power for all people affected by cancer. ಸೊ ಅಮೇಸಿಂಗ್ ಆಕ್ಚುಲಿ. ಸೊ ಎಷ್ಟು ಕ್ವಿಕ್ ಆಗಿ ಮುಗಿಸ್ದೋ, ನೀವು ಎದುರುಕೊಳ್ತಾ ಇದ್ರಿ. I have to say one thing. Definitely. All the work that we do is because we've got a wonderful team. Yes. Very dedicated, very passionate about what we do. Yes. And that is what it is. And Yes. we have also got a lot of good people who support us. Yes. Genuinely. Yes. And Cancer Institute New South Wales has been a great guide and mentor for us. Yes. Yeah, and that's how we've grown. We are only 2 here, but there are a lot more Lot of women. people behind Yes, people, yeah. Behind us, we can't do anything. including our husbands. I want to, both Usha and I would like to really thank our families. Yeah. Our husbands were so supportive. Yes. Without whom we could not be doing what we do. Yes, we could not do what we are doing today. Exactly. Because of all the help, All and that support, we get yes. from our husband and the family. So amazing message that you both came here today and given a lot of information about your pink saree, the awareness and early detection and all the community initiatives we both have been taking, and and a lot of volunteers also supporting you, and so amazing. And don't miss their upcoming events, which is on 7th of February and also the 15th of February, and we have provided all the information. And thank you once again. We come with another amazing guest next week. Thank you, Dhanyavad. Thank you so much, Jyotsna.